ಹಳೆಯ ಮನೆಯ ರಹಸ್ಯ ಪಾರ್ಟ್ 2. ಹಳ್ಳಿಯವರು ಕಂಡುಕೊಂಡ ಕ್ಯಾಮೆರಾದ ವಿಡಿಯೋ ಇಂಟರ್ನೆಟ್ನಲ್ಲಿ ವೈರಲ್ ಆಯಿತು. ಎಲ್ಲರೂ ಒಂದೇ ಪ್ರಶ್ನೆ ಕೇಳುತ್ತಿದ್ದರು, ರಾಹುಲ್ ಮತ್ತು ಕಿರಣ್ ಎಲ್ಲಿಗೆ ಹೋದರು? ಆ ವಿಡಿಯೋವನ್ನು ನೋಡಿ ಯೂಟ್ಯೂಬರ್ ವಿಕ್ರಮ್ ತುಂಬಾ ಕುತೂಹಲಪಟ್ಟ. ವಿಕ್ರಮ್ ಕೂಡ ಮಿಸ್ಟ್ರಿ ಮತ್ತು ಹಾರರ್ ವಿಡಿಯೋಗಳನ್ನು ಮಾಡುತ್ತಿದ್ದ. ಒಂದು ದಿನ ಅವನು ತನ್ನ ಚಾನೆಲ್ನಲ್ಲಿ ಹೇಳಿದ, ರಾಹುಲ್ ಮತ್ತು ಕಿರಣ್ ಕಾಣೆಯಾಗಿರುವ ಹಳೆಯ ಮನೆಯ ಸತ್ಯವನ್ನು ನಾನು ಹುಡುಕುತ್ತೇನೆ. ಹಳ್ಳಿಯ ಜನರು ಅವನನ್ನು ತಡೆಯಲು ಪ್ರಯತ್ನಿಸಿದರು. ಒಬ್ಬ ವೃದ್ಧ ಹೇಳಿದ, ಮಗನೇ, ಆ ಮನೆ ಶಾಪಿತ, ಅಲ್ಲಿಗೆ ಹೋಗಿದವರು ಹಿಂದಿರುಗಿಲ್ಲ. ಆದರೆ ವಿಕ್ರಮ್ ನಕ್ಕ. ಅದು ಕೇವಲ ಕಥೆ ಎಂದು ಹೇಳಿ ಅವನು ಆ ಮನೆಗೆ ಹೋಗಲು ತೀರ್ಮಾನಿಸಿದ. ರಾತ್ರಿ 11:45 PM ವಿಕ್ರಮ್ ಕ್ಯಾಮರಾ ಆನ್ ಮಾಡಿ ಮನೆಯ ಮುಂದೆ ನಿಂತಿದ್ದ. ಇದೇ ಆ ಮನೆ, ಇಲ್ಲಿ 2 ಜನ ಕಾಣೆಯಾಗಿದ್ದಾರೆ ಎಂದು ಅವನು ಹೇಳಿದ. ಬಾಗಿಲು ನಿಧಾನವಾಗಿ ತೆರೆದಿತ್ತು. ವಿಕ್ರಮ್ ಒಳಗೆ ನುಗ್ಗಿದ. ಮನೆ ಇನ್ನೂ ಅದೇ ರೀತಿಯಲ್ಲಿ ಇತ್ತು. ಧೂಳು, ಹಳೆಯ ಫೋಟೋಗಳು ಮತ್ತು ಒಡೆದ ಕಿಟಕಿಗಳು. ಆದರೆ ಈ ಬಾರಿ ಗೋಡೆಯ ಮೇಲೆ ಹೊಸದಾಗಿ ಬರೆಯಲ್ಪಟ್ಟ ಒಂದು ವಾಕ್ಯ ಇತ್ತು, ನೀನು ಕೂಡ ಇಲ್ಲಿ ಉಳಿಯುವೆ. ವಿಕ್ರಮ್ ಸ್ವಲ್ಪ ನಕ್ಕ. ಇದು ಯಾರಾದರೂ ಪ್ರ್ಯಾಂಕ್ ಆಗಿರಬಹುದು. ಅವನು ಮೇಲಿನ ಮಹಡಿಯ ಕಡೆ ನಡೆಯಲು ಆರಂಭಿಸಿದ. ಅಷ್ಟರಲ್ಲಿ ಅವನ ಹಿಂದೆ ಒಂದು ಬಾಗಿಲು ಸ್ವತಃ ಮುಚ್ಚಿತು. ಥಡಾಂ! ವಿಕ್ರಮ್ ತಕ್ಷಣ ಹಿಂದಕ್ಕೆ ತಿರುಗಿದ. ಯಾರೂ ಇರಲಿಲ್ಲ. ಆದರೆ ಗಾಳಿಯಲ್ಲಿ ನಿಧಾನವಾದ ಧ್ವನಿ ಕೇಳಿಸಿತು. ವಿಕ್ರಮ್ ಬೆಚ್ಚಿಬಿದ್ದ. ಯಾರು ಎಂದು ಕೇಳಿದ. ಮತ್ತೆ ಆ ಧ್ವನಿ, ನೀನು ಇಲ್ಲಿ ಬರಬಾರದು. ಅಷ್ಟರಲ್ಲಿ ಅವನ ಕ್ಯಾಮೆರಾ ಸ್ಕ್ರೀನ್ನಲ್ಲಿ ಏನೋ ವಿಚಿತ್ರ ಕಂಡಿತು. ಮೆಟ್ಟಿಲುಗಳ ಮೇಲೆ ಇಬ್ಬರು ನಿಂತಿದ್ದರು. ಅವರು ನಿಧಾನವಾಗಿ ತಲೆ ತಿರುಗಿಸಿದರು. ವಿಕ್ರಮ್ ಹೃದಯ ನಿಂತಂತಾಯಿತು. ಅವರು ರಾಹುಲ್ ಮತ್ತು ಕಿರಣ್. ಆದರೆ ಅವರ ಕಣ್ಣುಗಳು ಸಂಪೂರ್ಣ ಕಪ್ಪಾಗಿದ್ದವು. ಅವರು ನಿಧಾನವಾಗಿ ನಗಲು ಶುರು ಮಾಡಿದರು. ನೀನು ನಮ್ಮನ್ನು ಹುಡುಕಲು ಬಂದೆಯಾ? ವಿಕ್ರಮ್ ಭಯದಿಂದ ಹಿಂದೆ ಸರಿದ. ನೀವು ಸತ್ತಿರಾ ಎಂದು ಅವನು ಕೇಳಿದ. ಅಷ್ಟರಲ್ಲಿ ಮನೆಯ ಎಲ್ಲಾ ಲೈಟುಗಳು ಆನ್ ಆಗಿ ಮತ್ತೆ ಆಫ್ ಆದವು. ಕತ್ತಲಿನಲ್ಲಿ ಒಂದು ಹೆಂಗಸಿನ ಧ್ವನಿ ಕೇಳಿಸಿತು, ಈ ಮನೆಗೆ ಬಂದವರು ಇಲ್ಲೇ ಉಳಿಯಬೇಕು. ಆ ಬೆಳಕಿನಲ್ಲಿ ಆ ಹೆಂಗಸಿನ ನೆರಳು ಕಾಣಿಸಿತು. ಅವಳ ಮುಖ ಹಳೆಯ ಫೋಟೋಗಳಲ್ಲಿ ಇದ್ದ ಹೆಂಗಸಿನಂತೆಯೇ ಇತ್ತು. ಹಳ್ಳಿಯವರು ಹೇಳುತ್ತಿದ್ದ ಕಥೆ, ಈ ಮನೆ ಒಮ್ಮೆ ಒಬ್ಬ ಮಹಿಳೆಯದ್ದು. ಅವಳು ಇಲ್ಲಿ ಒಂಟಿಯಾಡಿ ಸತ್ತಿದ್ದಳು. ಅವಳ ಆತ್ಮ ಇನ್ನೂ ಈ ಮನೆಯಲ್ಲಿದ್ದಂತೆ. ವಿಕ್ರಮ್ ಓಡಲು ಪ್ರಯತ್ನಿಸಿದ, ಆದರೆ ಬಾಗಿಲು ತೆರೆಯಲಿಲ್ಲ. ರಾಹುಲ್ ಮತ್ತು ಕಿರಣ್ ನಿಧಾನವಾಗಿ ಅವನ ಕಡೆ ನಡೆದುಕೊಂಡು ಬರುತ್ತಿದ್ದರು. ಅವರು ಒಂದೇ ಮಾತು ಹೇಳುತ್ತಿದ್ದರು, ಇಲ್ಲೇ ಉಳಿದುಕೋ. ವಿಕ್ರಮ್ ಕಿರುಚಿದ. ಅವನ ಕ್ಯಾಮರಾ ನೆಲಕ್ಕೆ ಬಿತ್ತು. ಸ್ಕ್ರೀನ್ನಲ್ಲಿ ಕೊನೆಯ ದೃಶ್ಯ ಕಾಣಿಸಿತು. ಆ ಹೆಂಗಸಿನ ಮುಖ ಕ್ಯಾಮರಾಕ್ಕೆ ಹತ್ತಿರ ಬಂತು. ಅವಳು ನಿಧಾನವಾಗಿ ಹೇಳಿದಳು, ಈ ಮನೆಗೆ ಹೊಸ ಅತಿಥಿ ಬಂದಿದ್ದಾನೆ. ಕ್ಯಾಮರಾ ಆಫ್ ಆಯಿತು. ಮರುದಿನ ಬೆಳಗ್ಗೆ ಹಳ್ಳಿಯವರು ಮತ್ತೆ ಆ ಮನೆಯ ಬಳಿ ಒಂದು ಕ್ಯಾಮರಾ ಕಂಡರು. ಆದರೆ ಈ ಬಾರಿ 3 ಜನರ ಬದಲು 4 ನೆರಳುಗಳು ಗೋಡೆಯ ಮೇಲೆ ಕಾಣಿಸುತ್ತಿದ್ದವು.